ಆತ್ಮೀಯ ವಿದ್ಯಾರ್ಥಿಗಳೇ, PUC ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ಚಾನಲಲ್ಲಿ ನೀವು ಫಸ್ಟ್ PUC ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ 3 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಈ ಚಾಪ್ಟರ್ನ ಇಂಟ್ರೊಡಕ್ಷನ್ ಪಾರ್ಟ್ನ ಬಗ್ಗೆ ಕಲಿಯೋಣ. ಮೊದಲಿಗೆ ಟ್ರಿಗ್ನೋಮೆಟ್ರಿ ಅಂದರೆ ಏನು ಅಂತ ಹೇಳಿ ನಾವಿಲ್ಲಿ ತಿಳಿಯೋಣ. ಟ್ರಿಗ್ನೋಮೆಟ್ರಿ ಎನ್ನುವಂಥದ್ದು ಒಂದು ಗ್ರೀಕ್ನ ಪದವಾಗಿದೆ. ಹಾಗೆ ಈ ಟ್ರಿಗ್ನೋಮೆಟ್ರಿ ಎನ್ನುವಂಥದ್ದು ಟ್ರಿಗಾನ್ ಮತ್ತು ಮೆಟ್ರಾನ್ ಎರಡು ಪದಗಳನ್ನು ಸೇರಿಸಿ ಉಂಟಾಗಿದೆ. ಇಲ್ಲಿ ಟ್ರಿಗಾನ್ ಅಂತ ಹೇಳಿದರೆ ಟ್ರ್ಯಾಂಗಲ್ ಅಂತ ಅರ್ಥ. ಟ್ರ್ಯಾಂಗಲ್ ಅಂದರೆ ತ್ರಿಭುಜ. ಹಾಗೆ ಮೆಟ್ರಾನ್ ಅಂತ ಹೇಳಿದರೆ ಮೆಷರ್ಮೆಂಟ್ ಅಂತ ಅರ್ಥ. ಸೊ ಟ್ರ್ಯಾಂಗಲ್ ಅಂತ ಹೇಳುವಾಗ ಅದರಲ್ಲಿ ಯಾವಾಗಲೂ ಕೂಡ 3 ಸೈಡ್ಸ್ ಅಥವಾ ತ್ರಿಭುಜದಲ್ಲಿ ನಾವು 3 ಬಾಹುಗಳನ್ನು ಕಾಣ್ತೇವೆ. ಸೊ ಟ್ರಿಗ್ನೋಮೆಟ್ರಿ ಅಂದರೆ ಟ್ರ್ಯಾಂಗಲ್ನ ಸೈಡ್ಸನ್ನು ಮೆಷರ್ ಮಾಡೋದು ಅಂತ ಅರ್ಥ. ಸೊ ಟ್ರಿಗ್ನೋಮೆಟ್ರಿ ಈಸ್ ಯೂಸ್ ಟು ಮೆಷರ್ ದ ಸೈಡ್ಸ್ ಆಫ್ ಅ ಟ್ರ್ಯಾಂಗಲ್. ಸೊ ಈಗ ಯಾವುದೇ ಒಂದು ಟ್ರ್ಯಾಂಗಲನ್ನು ಕೊಟ್ಟಾಗ ಆ ಟ್ರ್ಯಾಂಗಲಲ್ಲಿ ಬಾಹುಗಳು ಅಂದರೆ ಸೈಡ್ಸ್ ಇರ್ತದೆ, ಹಾಗೆ ಆ್ಯಂಗಲ್ ಅಂದರೆ ಕೋನಗಳು ಇರ್ತವೆ. ಸೊ ನಾವು ಈ ಟ್ರಿಗ್ನೋಮೆಟ್ರಿ ಎನ್ನುವಂಥ ಕಾನ್ಸೆಪ್ಟನ್ನು ಯೂಸ್ ಮಾಡಿ ಆ ಟ್ರ್ಯಾಂಗಲ್ನ ಬಾಹುಗಳನ್ನು ಮೆಷರ್ ಮಾಡಲಿಕ್ಕೆ ಉಪಯೋಗಿಸ್ಬೋದು. ಸೊ ಇದು ಟ್ರಿಗ್ನೋಮೆಟ್ರಿಯ ಬಗ್ಗೆ. ಸೊ ಟ್ರಿಗ್ನೋಮೆಟ್ರಿಯಲ್ಲಿ ಮೊದಲಿಗೆ ನಾವು ಈ ಫಂಕ್ಷನ್ನ ಬಗ್ಗೆ ಕಲಿಯುವ ಮೊದಲು ಆ್ಯಂಗಲ್ಸ್ ಅಂದರೆ ಏನು, ಹಾಗೆ ಆ್ಯಂಗಲ್ಸ್ ಹೇಗೆ ಉಂಟಾಗ್ತದೆ ಅಂತ ಹೇಳಿ ನಾವು ಕಲಿಬೇಕಾಗ್ತದೆ. ಸೊ ಆ್ಯಂಗಲ್ಸ್ ಅಥವಾ ಕನ್ನಡದಲ್ಲಿ ನಾವು ಕೋನಗಳು ಅಂತ ಹೇಳ್ತೇವೆ. ಸೊ ಇಲ್ಲಿ ನಾವು ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ 2 ರೀತಿಯ ಆ್ಯಂಗಲ್ಸ್ನ ಬಗ್ಗೆ ಕಲಿತೇವೆ. ಮೊದಲನೇ ಆ್ಯಂಗಲ್ ಪಾಸಿಟಿವ್ ಆ್ಯಂಗಲ್, ಹಾಗೆ ಇನ್ನೊಂದು ಆ್ಯಂಗಲ್ ನೆಗೆಟಿವ್ ಆ್ಯಂಗಲ್. ಸೊ ಮೊದಲಿಗೆ ಆ್ಯಂಗಲ್ ಅಂದರೆ ಏನು ಅಂತ ಹೇಳಿ ನಾವಿಲ್ಲಿ ಕಲಿಯೋಣ. ಈಗ ಉದಾಹರಣೆಗೆ ಒಂದು ಫಿಕ್ಸ್ಡ್ ಪಾಯಿಂಟನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ, ಅಥವಾ ನಾವಿದನ್ನು ವರ್ಟೆಕ್ಸ್ ಅಥವಾ ಶೃಂಗ ಅಂತ ಕೂಡ ಹೇಳ್ಬೋದು. ಹಾಗೆ ಈ ಫಿಕ್ಸ್ಡ್ ಪಾಯಿಂಟಿಂದ ಒಂದು ಫಿಕ್ಸ್ಡ್ ಲೈನನ್ನು ಈ ರೀತಿ ತೆಗೆದುಕೊಳ್ತಾ ಇದ್ದೇನೆ. ಈ ಲೈನ್ ಫಿಕ್ಸ್ ಆಗಿದೆ, ಹಾಗೆ ಈ ಪಾಯಿಂಟ್ ಕೂಡ ಈ ಪೊಸಿಷನಲ್ಲಿ ಫಿಕ್ಸ್ ಆಗಿದೆ. ಸೊ ಈಗ ಇದರ ಮೇಲೆ ಈ ಫಿಕ್ಸ್ಡ್ ಲೈನ್ ಏನಿದೆ ಇದರ ಮೇಲೆ ಇನ್ನೊಂದು ರಿವಾಲ್ವಿಂಗ್ ಅಂದರೆ ಮೂವ್ ಆಗುವಂಥ ಲೈನನ್ನು ತೆಗೆದುಕೊಳ್ತಾ ಇದ್ದೇನೆ. ಈಗ ಉದಾಹರಣೆಗೆ ಈ ಫಿಕ್ಸ್ಡ್ ಲೈನ್ ಏನಿದೆ ಇದರ ಮೇಲೆ ಇನ್ನೊಂದು ಲೈನ್ ಇದೆ ಅಂತ ಅಂದುಕೊಳ್ಳುವ, ಇದು ಮೂವಿಂಗ್ ಲೈನ್ ಅಥವಾ ರಿವಾಲ್ವ್ ಆಗುವಂಥ ಲೈನ್. ಸೊ ಈಗ ಈ ರಿವಾಲ್ವಿಂಗ್ ಲೈನ್ ಏನಿದೆ ಇಲ್ಲಿಂದ ಈ ರೀತಿ ಬಂದು ಈ ಪೊಸಿಷನಲ್ಲಿ ನಿಂತಿದೆ ಅಂತ ನೀವು ಅಂದುಕೊಂಡ್ರೆ, ಆಗ ಈ ರಿವಾಲ್ವಿಂಗ್ ಲೈನ್ನ ಪೊಸಿಷನ್ ಏನಾಗ್ತದೆ, ಈ ಫಿಕ್ಸ್ಡ್ ಪಾಯಿಂಟಿಂದ ಇಲ್ಲಿ ತನಕ ಆಗ್ತದೆ. ಸೊ ಇದನ್ನು ನಾವು ರಿವಾಲ್ವಿಂಗ್ ಲೈನ್ ಅಂತ ಹೇಳ್ತೇವೆ. ಹಾಗೆ ಇದು ಫಿಕ್ಸ್ಡ್ ಲೈನ್, ಹಾಗೆ ಇದು ಫಿಕ್ಸ್ಡ್ ಪಾಯಿಂಟ್. ಸೊ ಈಗ ನೀವು ಗಮನಿಸಿದರೆ ಇಲ್ಲಿ ಒಂದು ಕೋನ ಉಂಟಾಗ್ತಾ ಇದೆ. ಈ ಕೋನವನ್ನು ನಾವೇನು ಹೇಳ್ತೇವೆ, ಟೀಟಾ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಈಗ ನೀವು ಗಮನಿಸಿದರೆ, ಈಗ ಕ್ಲಾಕ್ ಅಥವಾ ಗಡಿಯಾರವನ್ನು ನೀವು ಕನ್ಸಿಡರ್ ಮಾಡಿದರೆ, ಗಡಿಯಾರದಲ್ಲಿ ಏನಾಗ್ತದೆ ಅಂದರೆ ಈ ರೀತಿಯಲ್ಲಿ ನಂಬರ್ಸ್ಗಳು ಇರ್ತದೆ. ಸೊ ಗಡಿಯಾರದಲ್ಲಿರುವಂಥ ಮುಳ್ಳುಗಳು ಈ ರೀತಿಯಲ್ಲಿ ಮೂವ್ ಆಗ್ತಾ ಇರ್ತದೆ. ಸೊ ಇದನ್ನು ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳ್ತೇವೆ. ಹಾಗೆ ಒಂದು ವೇಳೆ ಈ ರೀತಿ ಹೋದರೆ ಅದನ್ನು ನಾವು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಈಗ ಏನಾಗಿದೆ ಅಂದರೆ ಇದು ಫಿಕ್ಸ್ಡ್ ಪಾಯಿಂಟ್, ಹಾಗೆ ಇಲ್ಲಿ ಒಂದು ಫಿಕ್ಸ್ಡ್ ಲೈನ್ ಇದೆ. ಸೊ ಈ ಫಿಕ್ಸ್ಡ್ ಲೈನ್ನ ಮೇಲೆ ಇರುವಂಥ ಮೂವಿಂಗ್ ಲೈನ್ ಅಥವಾ ರಿವಾಲ್ವಿಂಗ್ ಲೈನ್ ಮೂವ್ ಆಗಿ ಒಂದು ಕಡೆ ಹೋಗಿ ನಿಂತಾಗ ಇಲ್ಲಿ ಉಂಟಾಗುವಂಥ ಕೋನವನ್ನು ನಾವು ಟೀಟಾ ಅಂತ ಕರೀತೇವೆ. ಹಾಗೆ ಇದು ಈಗ ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ, ಲೆಫ್ಟ್ ಸೈಡಲ್ಲಿ ಈ ರೀತಿ ಹೋಗ್ತಾ ಇದೆ ಅಂದರೆ ಏನರ್ಥ, ಆ್ಯಂಟಿ ಕ್ಲಾಕ್ಸ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ಸೊ ರಿವಾಲ್ವಿಂಗ್ ಲೈನ್ ಅಥವಾ ಮೂವಿಂಗ್ ಲೈನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಆದಾಗ ಉಂಟಾಗುವಂಥ ಆ್ಯಂಗಲ್ಸನ್ನು ನಾವು ಪಾಸಿಟಿವ್ ಆ್ಯಂಗಲ್ಸ್ ಅಂತ ಕರೀತೇವೆ. ಹಾಗೆ ಉದಾಹರಣೆಗೆ ಈಗ ಈ ರೀತಿ ಇದ್ದರೆ ಇಲ್ಲಿ ಫಿಕ್ಸ್ಡ್ ಪಾಯಿಂಟ್ ಇದೆ, ಹಾಗೆ ಇಲ್ಲಿ ಒಂದು ಫಿಕ್ಸ್ಡ್ ಲೈನ್ ಇದೆ. ನೆಕ್ಸ್ಟ್ ಇದರ ಮೇಲೆ ಈಗ ರಿವಾಲ್ವಿಂಗ್ ಲೈನ್ ಇದೆ ಅಂತ ಅಂದುಕೊಳ್ಳುವ. ಸೊ ಈ ಲೈನ್ ಈಗ ಈ ರೀತಿಯಲ್ಲಿ ಮೂವ್ ಆಗಿ ಈ ಪೊಸಿಷನಲ್ಲಿ ಬಂದು ನಿಂತಿದೆ ರಿವಾಲ್ವಿಂಗ್ ಲೈನ್. ಆಗ ಇಲ್ಲಿ ಉಂಟಾಗುವಂಥ ಆ್ಯಂಗಲನ್ನು ಕೂಡ ನಾವು ಟೀಟಾ ಅಂತ ಹೇಳ್ತೇವೆ. ಆದರೆ ಇದು ಏನಾಗ್ತದೆ, ಈ ಡೈರೆಕ್ಷನ್ ಏನು, ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂದರೆ ರೈಟ್ ಸೈಡಲ್ಲಿ ಈ ರೀತಿ ಹೋಗ್ತಾ ಇದೆ ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿದೆ. ಕ್ಲಾಕ್ ಯಾವ ಥರ ಮೂವ್ ಆಗ್ತಾ ಇದೆ ಆ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಇದನ್ನು ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಹೇಳ್ತೇವೆ. ಸೊ ಆಗ ಉಂಟಾಗುವಂಥ ಆ್ಯಂಗಲ್ ಅಥವಾ ಕೋನವನ್ನು ನಾವು ನೆಗೆಟಿವ್ ಆ್ಯಂಗಲ್ ಅಂತ ಕರೀತೇವೆ. ಸೊ ಈ ರೀತಿಯಲ್ಲಿ ಕೋನಗಳನ್ನು ಅಥವಾ ಆ್ಯಂಗಲ್ಸನ್ನು ನಾವು 2 ರೀತಿಯಲ್ಲಿ ಇಲ್ಲಿ ವಿಂಗಡಿಸ್ಬೋದು. ಸೊ ಮೊದಲಿಗೆ ಈಗ ಯಾವ ರೀತಿಯಲ್ಲಿ ಆ್ಯಂಗಲ್ ಉಂಟಾಗ್ತದೆ ಅಂತ ನಾನಿಲ್ಲಿ ಹೇಳಿದ್ದೇನೆ. ಸೊ ಇದರ ವಿವರಣೆಯನ್ನು ನೋಡುವ.
ಸೊ ಆ್ಯಂಗಲ್ ಈಸ್ ಅ ಮೆಷರ್ ಆಫ್ ರೊಟೇಷನ್ ಆಫ್ ಅ ಗಿವನ್ ರೇ ಅಬೌಟ್ ಇಟ್ಸ್ ಇನಿಷಿಯಲ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈಗಾಗಲೇ ನಾನು ಹೇಳಿದ್ದೆ, ಸೊ ಒಂದು ಫಿಕ್ಸ್ಡ್ ಪಾಯಿಂಟ್ ಇರ್ತದೆ ಅಥವಾ ಅದನ್ನು ನಾವು ವರ್ಟೆಕ್ಸ್ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ಒಂದು ಫಿಕ್ಸ್ಡ್ ಲೈನ್ ಇರ್ತದೆ, ಇದು ಇನಿಷಿಯಲ್ ಸೈಡ್, ಬಿಗಿನಿಂಗ್ ಅಥವಾ ಸ್ಟಾರ್ಟಿಂಗ್ ಪೊಸಿಷನ್. ಸೊ ಈ ಲೈನಿಂದ ಒಂದು ಮೂವ್ ಆಗುವಂಥ ರೇ ಅಥವಾ ರಿವಾಲ್ವಿಂಗ್ ರೇ ಏನಿದೆ ಅದು ಮೂವ್ ಆಗ್ತಾ ಹೋಗ್ತದೆ, ಮೂವ್ ಆಗಿ ಒಂದು ಪೊಸಿಷನ್ಗೆ ಹೋಗಿ ನಿಲ್ತದೆ. ಆ ನಿಂತಹ ಪೊಸಿಷನನ್ನು ನಾವೇನು ಹೇಳ್ತೇವೆ, ಟರ್ಮಿನಲ್ ಸೈಡ್ ಅಂತ ಹೇಳ್ತೇವೆ. ಸೊ ಇಲ್ಲಿಗ ಇಲ್ಲಿಂದ ಇಲ್ಲಿ ತನಕ ಉಂಟಾಗುವಂಥ ಈ ಆ್ಯಂಗಲನ್ನು ನಾವು ಟೀಟಾ ಅಂತ ಕರೀತೇವೆ. ಹಾಗೆ ಇದು ಡೈರೆಕ್ಷನ್ ಯಾವ ಡೈರೆಕ್ಷನಲ್ಲಿದೆ, ಕ್ಲಾಕಿಗೆ ಅಪೋಸಿಟ್ ಡೈರೆಕ್ಷನಲ್ಲಿದೆ. ಆದ್ದರಿಂದ ಇದನ್ನು ನಾವು ಈ ಆ್ಯಂಗಲನ್ನು ಪಾಸಿಟಿವ್ ಆ್ಯಂಗಲ್ ಅಂತ ಹೇಳ್ತೇವೆ. ಸೊ ಇದು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇದೆ. ಅದೇ ರೀತಿ ಈಗ ಇಲ್ಲಿ ನೀವು ಗಮನಿಸಿದರೆ, ಇಲ್ಲಿ ಈಗ ಇದು ಫಿಕ್ಸ್ಡ್ ಲೈನ್ ಅಥವಾ ಇನಿಷಿಯಲ್ ಪೊಸಿಷನ್, ಇಲ್ಲಿಂದ ರೇ ಈ ರೀತಿ ಮೂವ್ ಆಗಿ ಇಲ್ಲಿ ಬಂದು ಈಗ ನಿಂತರೆ ಇದನ್ನು ನಾವು ಇಲ್ಲಿ ಉಂಟಾಗುವಂಥ ಈ ಆ್ಯಂಗಲನ್ನು ನಾವು ಟೀಟಾ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ಡೈರೆಕ್ಷನ್ ಏನಿದೆ ಕ್ಲಾಕಿನ ಡೈರೆಕ್ಷನಲ್ಲಿ ಇದೆ, ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇದೆ. ಸೊ ಇಲ್ಲಿ ಉಂಟಾಗುವಂಥ ಆ್ಯಂಗಲನ್ನು ನಾವು ನೆಗೆಟಿವ್ ಆ್ಯಂಗಲ್ ಅಂತ ಹೇಳ್ತೇವೆ. ಸೊ ಈ ರೀತಿಯಲ್ಲಿ ಎರಡು ರೀತಿಯ ಆ್ಯಂಗಲ್ಸನ್ನು ನಾವಿಲ್ಲಿ ಕಾಣ್ಬೋದು. ಹಾಗೆ ಆ್ಯಂಗಲ್ ಹೇಗೆ ಉಂಟಾಗ್ತದೆ, ಆ್ಯಂಗಲ್ ಉಂಟಾಗಬೇಕಾದ್ರೆ ಈ ರೇ ಏನಿದೆ, ಮೂವ್ ಆಗುವಂಥ ರೇ ಏನಿದೆ ಅದು ರೊಟೇಟ್ ಆಗ್ತದೆ. ರೊಟೇಟ್ ಆಗಿ ಒಂದು ಪೊಸಿಷನ್ಗೆ ಹೋಗಿ ನಿಲ್ತದೆ. ಇನಿಷಿಯಲ್ ಪೊಸಿಷನಿಂದ ಇನ್ನೊಂದು ಪೊಸಿಷನ್ಗೆ ಹೋಗಿ ನಿಂತಾಗ ಅಲ್ಲಿ ಎಷ್ಟು ಮೂಮೆಂಟ್ ಆಗಿದೆ ಅದನ್ನು ನಾವು ಆ್ಯಂಗಲ್ನ ರೂಪದಲ್ಲಿ ಅಥವಾ ಟೀಟಾ ರೂಪದಲ್ಲಿ ತೆಗೆದುಕೊಳ್ತೇವೆ. ಸೊ ಇಲ್ಲಿ ಈಗ ಇನಿಷಿಯಲ್ ಸೈಡ್ ಅಂತ ಹೇಳಿದರೆ ಒಂದು ಒರಿಜಿನಲ್ ಆಗಿರುವಂಥ ರೇ, ಹಾಗೆ ಟರ್ಮಿನಲ್ ಸೈಡ್ ಅಂದರೆ ದ ಫೈನಲ್ ಪೊಸಿಷನ್ ಆಫ್ ದ ರೇ ಆಫ್ಟರ್ ರೊಟೇಷನ್, ಅಂದರೆ ರೊಟೇಷನ್ ಆದ ನಂತರ ಆ ರೇ ಎಲ್ಲಿ ಹೋಗಿ ನಿಲ್ತದೆ ಅದನ್ನು ನಾವು ಟರ್ಮಿನಲ್ ಸೈಡ್ ಅಂತ ಹೇಳ್ತೇವೆ. ಹಾಗೆ ವರ್ಟೆಕ್ಸ್ ಅಂದರೆ ಫಿಕ್ಸ್ಡ್ ಪಾಯಿಂಟ್, ಈ ಪಾಯಿಂಟ್ ಏನಿದೆ ಇದನ್ನು ನಾವು ವರ್ಟೆಕ್ಸ್ ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಯಾವ ಡೈರೆಕ್ಷನಲ್ಲಿ ರೇ ಮೂವ್ ಆಗ್ತಾ ಇದೆ ಅದರ ಮೇಲೆ ನಮಗೆ ಎರಡು ಆ್ಯಂಗಲ್ಸ್ಗಳು ಸಿಗ್ತವೆ, ಪಾಸಿಟಿವ್ ಆ್ಯಂಗಲ್ಸ್ ಹಾಗೆ ನೆಗೆಟಿವ್ ಆ್ಯಂಗಲ್ಸ್. ಸೊ ಡೈರೆಕ್ಷನ್ ಆಫ್ ರೊಟೇಷನ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್ ಆಗಿರ್ತದೆ ಪಾಸಿಟಿವ್ ಆ್ಯಂಗಲಲ್ಲಿ ಈ ರೀತಿಯಲ್ಲಿ. ಹಾಗೆ ಇಲ್ಲಿ ಡೈರೆಕ್ಷನ್ ಆಫ್ ರೊಟೇಷನ್ ಈಸ್ ಕ್ಲಾಕ್ ವೈಸ್ ಆಗಿರ್ತದೆ ನೆಗೆಟಿವ್ ಆ್ಯಂಗಲಲ್ಲಿ ಈ ರೀತಿಯಲ್ಲಿ. ಕ್ಲಾಕ್ನ ಡೈರೆಕ್ಷನಲ್ಲಿ ರೇ ಮೂವ್ ಆಗ್ತದೆ, ಸೊ ಅದನ್ನು ನಾವು ನೆಗೆಟಿವ್ ಆ್ಯಂಗಲ್ ಅಂತ ಹೇಳ್ತೇವೆ. ನೆಕ್ಸ್ಟ್ ನಾವು ಈ ಕಾನ್ಸೆಪ್ಟಲ್ಲಿ ಬರುವಂತಹ ರೇಡಿಯನ್ ಅಥವಾ 1 ರೇಡಿಯನ್ ಅಂದರೆ ಏನು ಅಂತ ಹೇಳಿ ಅರ್ಥ ಮಾಡಿಕೊಳ್ಳುವ. ಸೊ 1 ರೇಡಿಯನ್ ಅಂದರೆ ಇಟ್ ಈಸ್ ಎನ್ ಆ್ಯಂಗಲ್ subtended at the center of a circle by an arc of length 1 unit in a unit circle ಅಂತ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಏನು ಅಂತ ಹೇಳಿ ನಾವಿಲ್ಲಿ ತಿಳಿಯೋಣ. ಸೊ ಈಗ ಉದಾಹರಣೆಗೆ ಒಂದು ಸರ್ಕಲನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ಸರ್ಕಲ್ನ ಲೆಂತ್ ಎಷ್ಟಿದೆ, 1 ಯೂನಿಟ್ ಇರುವಂಥ ಸರ್ಕಲನ್ನು ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ 1 ಯೂನಿಟ್ ಅಂತ ಹೇಳಿದರೆ ಯೂನಿಟ್ ಯಾವುದು ಕೂಡ ಆಗಿರ್ಬೋದು, ಸೆಂಟಿಮೀಟರ್ ಆಗಿರ್ಬೋದು, ಮೀಟರ್ ಆಗಿರ್ಬೋದು. ನಾವಿಲ್ಲಿ ಯೂನಿಟ್ ಯಾವುದು ಅಂತ ಸ್ಪೆಸಿಫಿಕ್ ಆಗಿ ಹೇಳೋದಿಲ್ಲ. ಸೊ ಯೂನಿಟ್ ಅಂತ ಹೇಳಿದರೆ ಮೆಷರ್ಮೆಂಟ್. ಸೊ 1 ಯೂನಿಟ್ ಇರುವಂಥ ಒಂದು ಸರ್ಕಲನ್ನು ನಾವು ಈ ರೀತಿಯಲ್ಲಿ ತೆಗೆದುಕೊಂಡ್ರೆ ಇಲ್ಲೀಗ ಈ ಫಿಕ್ಸ್ಡ್ ಸೆಂಟರ್ ಏನಿದೆ, ಸರ್ಕಲ್ ಇದು ಸೆಂಟರ್, ಇದನ್ನು ನಾವು ಸರ್ಕಲ್ ಇದು ಸೆಂಟರ್ ಅಂತ ಹೇಳ್ತೇವೆ. ಸೊ ಈ ಸರ್ಕಲ್ ಇದು ಸೆಂಟರ್ ಏನಿದೆ ಇಲ್ಲಿಂದ ಇಲ್ಲಿ ತನಕ ಇರುವಂಥ ಈ ಲೆಂತನ್ನು ನಾವೇನು ಹೇಳ್ತೇವೆ, ರೇಡಿಯಸ್ ಆಫ್ ದ ಸರ್ಕಲ್ ಅಂತ ಹೇಳ್ತೇವೆ. ಸೊ ಇಲ್ಲೀಗ ರೇಡಿಯಸ್ ಆಫ್ ದ ಸರ್ಕಲ್ ಏನಾಗಿರ್ತದೆ, ಇದು ಕೂಡ 1 ಯೂನಿಟ್ ಆಗಿರ್ತದೆ. ಯಾಕೆಂದರೆ 1 ಯೂನಿಟ್ ಸರ್ಕಲನ್ನು ನಾವು ತೆಗೆದುಕೊಂಡಿದ್ದೇವೆ, ಅಂದರೆ ಸರ್ಕಲ್ ಇದು ರೇಡಿಯಸ್ 1 ಯೂನಿಟ್ ಆಗಿರ್ತದೆ. ಸೊ ಈಗ ಇಲ್ಲಿಂದ ಈ ಡೈರೆಕ್ಷನಿಂದ ಈ ರೀತಿ ಇದು ಮೂವ್ ಆಗಿ ಒಂದು ಪೊಸಿಷನ್ಗೆ ಬಂದು ನಿಂತರೆ ಈಗ ಇದು ಏನಾಗ್ತದೆ, ಟರ್ಮಿನಲ್ ಸೈಡ್ ಆಗ್ತದೆ. ಸೊ ಇಲ್ಲಿ ಈಗ ಒಂದು ಆ್ಯಂಗಲ್ ಉಂಟಾಗ್ತದೆ ಟೀಟಾ ಅಂತ ಹೇಳಿ. ಹಾಗೆ ಈ ಪೊಸಿಷನಿಂದ ಈ ಪೊಸಿಷನ್ ತನಕ ಮೂವ್ ಆಗ್ತದೆ. ಇದನ್ನು ನಾವು ಏನು ಹೇಳ್ತೇವೆ, ಸರ್ಕಲ್ ಇದು ಆರ್ಕ್ ಅಂತ ಹೇಳ್ತೇವೆ ಅಥವಾ ಕಂಸ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಸೊ ಇದು ಸರ್ಕಲ್ ಇದು ಆರ್ಕ್. ಸೊ ಇದರ ಲೆಂತ್ ಕೂಡ ಎಷ್ಟಿರ್ತದೆ, ಇದರ ಲೆಂತ್ ಕೂಡ 1 ಯೂನಿಟ್ ಇರ್ತದೆ. ಸೊ ಆಗ ಉಂಟಾಗುವಂಥ ಆ್ಯಂಗಲ್ ಏನಿದೆ ಆ ಆ್ಯಂಗಲನ್ನು ನಾವು 1 ರೇಡಿಯನ್ ಅಂತ ಹೇಳ್ತೇವೆ. ಸೊ ಈ ಟೀಟಾ ಎನ್ನುವಂಥದ್ದು ಇಲ್ಲಿ 1 ರೇಡಿಯನ್ ಆಗ್ತದೆ. ಸೊ ಇಲ್ಲಿ ನೀವು ಗಮನಿಸಿದರೆ ರೇಡಿಯನ್ ಈಸ್ ಎನ್ ಆ್ಯಂಗಲ್. ಸೊ ಇದು ಏನಿದೆ ಇದನ್ನು ನಾವು 1 ರೇಡಿಯನ್ ಅಂತ ಹೇಳ್ತೇವೆ. ಹಾಗೆ 1 ರೇಡಿಯನನ್ನು ನಾವು 1 ಅಂತ ಬರೆದು ಈ ರೀತಿ ಸಿ ಬರೆದು ಅದನ್ನು ಡಿನೋಟ್ ಮಾಡ್ತೇವೆ. ಸೊ ಇಲ್ಲಿ ನೀವು ಗಮನಿಸಿದರೆ ರೇಡಿಯಸ್ ಎಷ್ಟಿದೆ, ರೇಡಿಯಸ್ 1 ಯೂನಿಟ್ ಇದೆ. ಹಾಗೆ ಈ ಪೊಸಿಷನಿಂದ ರೇ ಮೂವ್ ಆಗಿ ಇಲ್ಲಿ ಬಂದು ಸ್ಟಾಪ್ ಆಗಿದೆ. ಸೊ ಇಲ್ಲಿರುವಂಥ ಆರ್ಕ್ ಲೆಂತ್ ಕೂಡ ಎಷ್ಟಿದೆ, 1 ಯೂನಿಟ್ ಇದೆ. ಸೊ 1 ಯೂನಿಟ್ ಆರ್ಕ್ ಲೆಂತ್ ಹಾಗೆ 1 ಯೂನಿಟ್ ರೇಡಿಯಸ್ಸಿಂದ ಉಂಟಾಗುವಂಥ ಆ್ಯಂಗಲ್ ಏನಿದೆ ಅದು ಎಷ್ಟಾಗಿರ್ತದೆ, ಅದು ಯಾವಾಗಲೂ ಕೂಡ 1 ರೇಡಿಯನ್ ಆಗಿರ್ತದೆ. ಸೊ ಇದನ್ನು ನಾವು 1 ರೇಡಿಯನ್ ಅಂತ ಹೇಳ್ಬೋದು ಈ ರೀತಿಯಲ್ಲಿ. ಹಾಗೆ
ನಾವು ರೇಡಿಯನ್ ಮತ್ತು ರಿಯಲ್ ನಂಬರ್ಸನ್ನು ತೆಗೆದುಕೊಂಡ್ರೆ ಅದರಲ್ಲಿ ನಾವು ಡೈರೆಕ್ಟ್ ರಿಲೇಷನನ್ನು ಕಾಣ್ಬೋದು. ರಿಯಲ್ ನಂಬರ್ಸ್ ಅಂದರೆ ನಿಮಗೆ ಗೊತ್ತಿದೆ, ವಾಸ್ತವ ಸಂಖ್ಯೆಗಳು ಅಂತ ನಾವು ಹೇಳ್ತೇವೆ. ವಾಸ್ತವ ಸಂಖ್ಯೆಗಳು ಅಂತ ಹೇಳಿದರೆ ಅದರಲ್ಲಿ ಎಲ್ಲ ರೀತಿಯ ಎಲ್ಲ ಟೈಪ್ಸಿದು ನಂಬರ್ಸ್ಗಳು ಬರ್ತದೆ. ಇಂಟೀಜರ್ಸ್ ಆಗಿರ್ಬೋದು, ಪೂರ್ಣಾಂಕಗಳು, ರ್ಯಾಷನಲ್ ನಂಬರ್ಸ್, ಹಾಗೆ ನ್ಯಾಚುರಲ್ ನಂಬರ್ಸ್, ಸ್ವಾಭಾವಿಕ ಸಂಖ್ಯೆಗಳು ಎಲ್ಲವೂ ಕೂಡ ಬರ್ತದೆ. ಸೊ ರಿಯಲ್ ನಂಬರ್ಸ್ ಅಥವಾ ವಾಸ್ತವ ಸಂಖ್ಯೆಗಳು ಮತ್ತು ನಾವು ರೇಡಿಯನ್ ಅಂದರೆ ಆ್ಯಂಗಲನ್ನು ತೆಗೆದುಕೊಂಡಾಗ ಅದರಲ್ಲಿ ಡೈರೆಕ್ಟ್ ರಿಲೇಷನನ್ನು ಕಾಣ್ಬೋದು. ಅದು ಹೇಗೆ ಅಂದರೆ, ಈಗ ಉದಾಹರಣೆಗೆ ನೀವೀಗ ಒಂದು ಸರ್ಕಲನ್ನು ತೆಗೆದುಕೊಳ್ಳಿ. ಈ ರೀತಿಯಲ್ಲಿ ಸರ್ಕಲನ್ನು ತೆಗೆದುಕೊಂಡಾಗ ಇಲ್ಲಿ ಈಗ 1 ಯೂನಿಟ್ ಇರುವಂಥ ಸರ್ಕಲನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ. 1 ಯೂನಿಟ್ ಸರ್ಕಲ್ ಅಂತ ಹೇಳಿದರೆ ಏನರ್ಥ? ಸರ್ಕಲ್ ಇದು ರೇಡಿಯಸ್ ಎಷ್ಟಾಗಿರ್ತದೆ? 1 ಯೂನಿಟ್ ಆಗಿರ್ತದೆ. ಸೊ ಆಗ ನಾವು 1 ರೇಡಿಯನನ್ನು ಹೇಗೆ ಡಿನೋಟ್ ಮಾಡ್ಬೋದು? ಸೊ ಈ ಪೊಸಿಷನಿಂದ ಇಲ್ಲಿ 1 ಯೂನಿಟ್ ಮೂವ್ ಆಗಿ ಇಲ್ಲಿ ನಿಂತರೆ ಈಗ ಇದು ಎಷ್ಟಾಗಿರ್ತದೆ? ಆರ್ಕ್ ಲೆಂತ್ 1 ಯೂನಿಟ್ ಆಗಿರ್ತದೆ. ಇಲ್ಲಿಂದ ಇಲ್ಲಿಗೆ ಇರುವಂಥ ಈ ಡಿಸ್ಟೆನ್ಸ್, ಇಲ್ಲಿಗ ಉಂಟಾಗುವಂಥ ಈ ಆ್ಯಂಗಲ್ ಏನಿದೆ ಇದನ್ನು ನಾವು 1 ರೇಡಿಯನ್ ಅಂತ ಹೇಳ್ತೇವೆ. ಸೊ ಈಗ ಉದಾಹರಣೆಗೆ ನೀವೊಂದು ಸ್ಪರ್ಶಕವನ್ನು ತೆಗೆದುಕೊಳ್ಳಿ. ಸ್ಪರ್ಶಕ ಅಥವಾ ನಾವು ಇಂಗ್ಲೀಷ್ನಲ್ಲಿ ಟ್ಯಾಂಜೆಂಟ್ ಅಂತ ಹೇಳ್ತೇವೆ. ಸ್ಪರ್ಶಕ ಯಾವಾಗಲೂ ಕೂಡ ನಿಮಗೆ ಗೊತ್ತಿದೆ, ನೀವು 10ನೇ ತರಗತಿಯಲ್ಲಿ ಕಲ್ತಿರ್ತೀರಾ. ಸೊ ವೃತ್ತವನ್ನು ತೆಗೆದುಕೊಂಡಾಗ ವೃತ್ತದ ಯಾವುದಾದ್ರೂ ಒಂದು ಬಿಂದುವಿನಿಂದ ನಾವು ಸ್ಪರ್ಶಕವನ್ನು ಎಳಿಬೋದು. ಈ ರೀತಿಯಲ್ಲಿ ವೃತ್ತಕ್ಕೆ ಅನೇಕ ಸ್ಪರ್ಶಕಗಳನ್ನು ಎಳಿಲಿಕ್ಕೆ ಆಗ್ತದೆ, ಯಾವುದಾದ್ರೂ ಒಂದು ಬಿಂದುವನ್ನು ತೆಗೆದುಕೊಂಡು. ಸೊ ಇಲ್ಲಿಗ ನಾನು ಈ ಬಿಂದುವಿನಿಂದ ಒಂದು ಸ್ಪರ್ಶಕವನ್ನು ಎಳೆದಿದ್ದೇನೆ, ಅಥವಾ ಇಂಗ್ಲೀಷಲ್ಲಿ ನಾವು ಇದನ್ನು ಟ್ಯಾಂಜೆಂಟ್ ಅಂತ ಹೇಳ್ತೇವೆ. ಸೊ ಈಗ ಈ ಸ್ಪರ್ಶಕ ಎನ್ನುವಂಥದ್ದು ಒಂದು ರಿಯಲ್ ನಂಬರ್ ಅಂತ ಅಂದುಕೊಳ್ಳಿ, ಅಥವಾ ವಾಸ್ತವ ಸಂಖ್ಯೆಗಳ ಸಂಖ್ಯಾರೇಖೆ ಅಂತ ಅಂದುಕೊಳ್ಳಿ. ಆಗ ಯಾವುದೆಲ್ಲ ನಂಬರ್ಸ್ ಬರ್ತದೆ? 0, ಹಾಗೆ 1, 2, 3 ಈ ರೀತಿಯಲ್ಲಿ ಮುಂದುವರಿಯುತ್ತಾ ಹೋಗ್ತದೆ. ಇಲ್ಲಿ ಕೂಡ -1, -2, -3, -4 ಈ ರೀತಿಯಲ್ಲಿ ಈ ನಂಬರ್ಸ್ಗಳು ಮುಂದುವರಿಯುತ್ತಾ ಹೋಗ್ತದೆ. ಹಾಗೆ ಇದರ ನಡುವೆ ನಿಮಗೆ ಕೆಲವೊಂದು ಡೆಸಿಮಲ್ ಪಾಯಿಂಟೆಡ್ ವ್ಯಾಲ್ಯೂಸ್ ಕೂಡ ಸಿಗ್ಬೋದು. 0.1, 0.2 ಹಾಗೆ 1.1, 1.2 ಆ ರೀತಿಯಲ್ಲಿ. ಅದೆಲ್ಲವನ್ನು ನಾನು ಮೆನ್ಷನ್ ಮಾಡ್ತಾ ಇಲ್ಲ, ಕೆಲವೊಂದು ನಂಬರ್ಸನ್ನು ಮಾತ್ರ ಮೆನ್ಷನ್ ಮಾಡ್ತಾ ಇದ್ದೇನೆ. ಸೊ ಈಗ ಇದೊಂದು ಟ್ಯಾಂಜೆಂಟ್ ಅಥವಾ ಸ್ಪರ್ಶಕ, ಇದು ರಿಯಲ್ ನಂಬರ್ಸನ್ನು ಡಿನೋಟ್ ಮಾಡ್ತಾ ಇದೆ. ಸೊ ಈಗ ಇದನ್ನು ನಾನಿಲ್ಲಿ ಈಗ ಸುತ್ತಿದ್ರೆ, ಈ ಸರ್ಕಲಿಗೆ ಸುತ್ತಿದ್ರೆ, ಈ ಟ್ಯಾಂಜೆಂಟನ್ನು ಈ ರೀತಿ ತಂದರೆ ಅಥವಾ ಇದಕ್ಕೆ ವ್ರ್ಯಾಪ್ ಮಾಡಿದಾಗ ಏನಾಗ್ತದೆ? ಇಲ್ಲಿರುವಂಥ ಈ 1 ಎನ್ನುವಂಥದ್ದು ಇದೇನಿದೆ, ಈ ಸ್ಪರ್ಶಕದ 1 ಇದನ್ನು ಟಚ್ ಮಾಡ್ತದೆ. ಸೊ ಹಾಗೆ ಇಲ್ಲಿ ಇರುವಂಥ 2 ಎನ್ನುವಂಥದ್ದು ಇಲ್ಲಿ 2 ಯೂನಿಟ್ ಇರುವಂಥ ಆ್ಯಂಗಲನ್ನು, ಅಂದರೆ 2 ರೇಡಿಯನ್ ಎನ್ನುವಂಥ ಆ್ಯಂಗಲನ್ನು ಟಚ್ ಮಾಡ್ತದೆ. ಅಂದರೆ ನಾವು ಏನು ಹೇಳ್ಬೋದು? 1 ರೇಡಿಯನ್ ಎನ್ನುವಂಥದ್ದು ಯಾವುದನ್ನು ಡಿನೋಟ್ ಮಾಡ್ತದೆ? ರಿಯಲ್ ನಂಬರ್ 1ಅನ್ನು ಡಿನೋಟ್ ಮಾಡ್ತದೆ ಅಂತ ಹೇಳ್ಬೋದು. ಹಾಗೆ 2 ರೇಡಿಯನ್ ಅಂತ ಹೇಳಿದರೆ ಇದು ಯಾವುದನ್ನು ಡಿನೋಟ್ ಮಾಡ್ತದೆ? ನಂಬರ್ 2ಅನ್ನು ಡಿನೋಟ್ ಮಾಡ್ತದೆ. ಸೊ ಈ ರೀತಿಯಲ್ಲಿ ನಾವು ರಿಯಲ್ ನಂಬರ್ ಮತ್ತು ರೇಡಿಯನ್ ನಡುವೆ ಏನು ಮಾಡ್ಬೋದು? ಡೈರೆಕ್ಟ್ ರಿಲೇಷನನ್ನು ನೋಡ್ಬೋದು. ಸೊ ಈ ಡಯಾಗ್ರಾಮ್ನ ಮೂಲಕ ನೀವು ಅದನ್ನು ಕಾಣ್ಬೋದು. ಈ ಟ್ಯಾಂಜೆಂಟ್ ಅಥವಾ ವೃತ್ತ ಸ್ಪರ್ಶಕವನ್ನು ಇಲ್ಲಿ ಸುತ್ತಿದಾಗ ಅಥವಾ ಇಲ್ಲಿ ವ್ರ್ಯಾಪ್ ಮಾಡಿದಾಗ ಈ 1 ಎನ್ನುವಂಥದ್ದು ಎಕ್ಸಾಕ್ಟ್ ಈ ಪೊಸಿಷನ್ಗೆ ಟಚ್ ಆಗ್ತದೆ. ಸೊ 1 ಎನ್ನುವಂಥ ರಿಯಲ್ ನಂಬರ್ 1 ರೇಡಿಯನ್ ಆ್ಯಂಗಲನ್ನು ಪ್ರೊಡ್ಯೂಸ್ ಮಾಡ್ತದೆ. ಹಾಗೆ ಈ 2 ಎನ್ನುವಂಥದ್ದು ಇಲ್ಲಿ ಟಚ್ ಆಗ್ತದೆ. ಸೊ ಇದನ್ನು ಈ ರೀತಿ ಜೋಡಿಸಿದಾಗ ನಮಗೆ 2 ರೇಡಿಯನ್ ಎನ್ನುವಂಥ ಆ್ಯಂಗಲ್ ಸಿಗ್ತದೆ. ಸೊ 2 ಎನ್ನುವಂಥ ರಿಯಲ್ ನಂಬರ್ 2 ರೇಡಿಯನ್ಗೆ ಸಮವಾಗಿರ್ತದೆ. ಹಾಗಾಗಿ ನಾವು ಹೇಳ್ಬೋದು ರೇಡಿಯನ್ ಮತ್ತು ರಿಯಲ್ ನಂಬರ್ಸ್ ಆರ್ ಆಲ್ಮೋಸ್ಟ್ ಸೇಮ್ ಅಂತ ಹೇಳ್ಬೋದು. ಅದೇ ರೀತಿ ಈಗ ನಾವೊಂದು ಯೂನಿಟ್ ಸರ್ಕಲನ್ನು ತೆಗೆದುಕೊಂಡಾಗ ಅಲ್ಲಿ ಒಂದು ನಾವು ರಿಲೇಷನನ್ನು ಕೂಡ ಡಿಫೈನ್ ಮಾಡ್ಬೋದು. ಏನು ರಿಲೇಷನ್ ಅಂದರೆ, ಈಗ ಒಂದು ಯೂನಿಟ್ ಸರ್ಕಲನ್ನು ತೆಗೆದುಕೊಂಡಿದ್ದೇನೆ, ಹಾಗೆ ಇದು ರೇಡಿಯಸ್ ಆಫ್ ದ ಸರ್ಕಲ್ ಆಗ್ತದೆ. ಹಾಗೆ ನಾವು 1 ರೇಡಿಯನ್ನ ಬಗ್ಗೆ ಕಲ್ತಿದ್ದೇವೆ. 1 ರೇಡಿಯನ್ ಅಂದರೆ ಏನು? 1 ರೇಡಿಯನ್ ಅಂದರೆ ಈ ಪೊಸಿಷನಿಂದ ರೇ ಇಲ್ಲಿ ಮುಂದಕ್ಕೆ ಹೋಗಿ ಒಂದು ಪೊಸಿಷನಲ್ಲಿ ನಿಂತಾಗ ಇಲ್ಲಿಗೆ ನಾವು ಜಾಯಿನ್ ಮಾಡಿದಾಗ ಇಲ್ಲಿ ಉಂಟಾಗುವಂಥ ಈ ಕೋನವನ್ನು ನಾವು 1 ರೇಡಿಯನ್ ಅಂತ ಹೇಳ್ತೇವೆ. ಸೊ ಈಗ ಇದರ ರಿಲೇಷನನ್ನು ಹೇಗೆ ಡಿಫೈನ್ ಮಾಡ್ಬೋದು ಅಂದರೆ, θ = ಇದು ಯಾವುದರ ಮೇಲೆ ಹೊಂದಿಕೊಂಡಿರ್ತದೆ? ಈ ಆರ್ಕ್ ಲೆಂತ್ನ ಮೇಲೆ ಹೊಂದಿಕೊಂಡಿರ್ತದೆ. ಸೊ ಇಲ್ಲಿ ಆರ್ಕ್ ಲೆಂತನ್ನು ನಾವು L ಅಂತ ತೆಗೆದುಕೊಳ್ತಾ ಇದ್ದೇವೆ. ಸೊ L/R ಆಗಿರ್ತದೆ. ಈಗ ಉದಾಹರಣೆಗೆ ಈ ರೀತಿ ಇರುವಂಥ ಒಂದು ಸರ್ಕಲ್ ಇಲ್ಲಿಂದ ಈಗ ಇಷ್ಟು ಜಾಗಕ್ಕೆ ಹೋಗಿ ನಿಂತರೆ ಇದು ಏನಾಗ್ತದೆ? θ ಆಗ್ತದೆ. ಹಾಗೆ ಇದು ಏನಾಗ್ತದೆ? ಆರ್ಕ್ ಲೆಂತ್ ಆಗಿರ್ತದೆ. ಸೊ ಯಾವಾಗಲೂ ಕೂಡ ಈ ಆ್ಯಂಗಲ್ ಎನ್ನುವಂಥದ್ದು ಯಾವುದರ ಮೇಲೆ ಡಿಪೆಂಡ್ ಆಗಿರ್ತದೆ? ಆರ್ಕ್ ಲೆಂತಿನ ಮೇಲೆ ಡಿಪೆಂಡ್ ಆಗಿರ್ತದೆ. ಇಲ್ಲಿ ಆರ್ಕ್ ಲೆಂತ್ ಬೇರೆ ಬೇರೆ ಇರ್ಬೋದು. ಹಾಗೆ ಸೇಮ್ ಸರ್ಕಲನ್ನು ಇಲ್ಲಿಂದ ಇಲ್ಲಿ ತನಕ ನಾವು ಮೂವ್ ಮಾಡಿದರೆ, ಸೊ ಇಲ್ಲಿ ಇದು ಏನಾಗ್ತದೆ? θ ಆಗ್ತದೆ. ಹಾಗೆ ಆರ್ಕ್ ಲೆಂತ್ ಏನಾಗ್ತದೆ? ಇಲ್ಲಿ ಆರ್ಕ್ ಲೆಂತ್ ದೊಡ್ಡದಾಗ್ತಾ ಹೋಗ್ತದೆ. ಸೊ ಈ θ ಎನ್ನುವಂಥದ್ದು ಆರ್ಕ್ ಲೆಂತಿನ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗಾಗಿ θ = ಆರ್ಕ್ ಲೆಂತ್ ಅಂತ ಹೇಳಿದರೆ ಇಲ್ಲಿ L/R
ಆರ್ ಅಂತ ನಾವು ಬರೀಬೋದು. ಆರ್ ಅಂತ ಹೇಳಿದರೆ ರೇಡಿಯಸ್ ಅಂತ ಅರ್ಥ. ಸೊ ಟೀಟಾ ಇಸ್ ಈಕ್ವಲ್ ಟು ಆರ್ಕ್ ಲೆಂತ್ ಡಿವೈಡೆಡ್ ಬೈ ರೇಡಿಯಸ್, ಅಥವಾ ಟೀಟಾ ಇಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಆರ್ ಎನ್ನುವಂಥ ನಾವೊಂದು ರಿಲೇಷನನ್ನು ಡಿಫೈನ್ ಮಾಡ್ಬೋದು. ಹಾಗೆ ನೀವಿಲ್ಲಿ ನೋಡಿದರೆ ಎಲ್ ಅಂತ ಹೇಳಿದರೆ ಏನು, ಆರ್ಕ್ ಲೆಂತ್ ಅಂತ ಅರ್ಥ. ಈಗ ಉದಾಹರಣೆಗೆ ಒಂದು ಸರ್ಕಲಲ್ಲಿ ಈ ರೀತಿ ಇದ್ದರೆ, ಒಂದು ಸರ್ಕಲ್ ಇದ್ದರೆ ಇದು ಸೆಂಟರ್ ಅಂತ ನಾವು ತೆಗೆದುಕೊಂಡ್ರೆ, ಈ ಪೊಸಿಷನಿಂದ ಹೋಗಿ ಹೋದಂಥ ರೇ ಇಲ್ಲಿಂದ ಹೋಗಿ ಇಲ್ಲಿಗೆ ಸ್ಟಾಪ್ ಆದರೆ, ಇದು ಇನಿಷಿಯಲ್ ಪೊಸಿಷನ್. ಸೊ ಇಲ್ಲಿಂದ ಹೋಗಿ ಪುನಃ ಇಲ್ಲೇ ಬಂದು ಸ್ಟಾಪ್ ಆದರೆ, ಆಗ ಆ ಸಮಯದಲ್ಲಿ ಆರ್ಕ್ ಲೆಂತ್ ಏನಾಗಿರ್ತದೆ, ಆರ್ಕ್ ಲೆಂತ್ ಇದು ಇಡೀ ಸರ್ಕಲ್ ಏನಿದೆ ಇದುವೇ ಆರ್ಕ್ ಲೆಂತ್ ಆಗಿರ್ತದೆ. ಅಂದರೆ ಸರ್ಕಲ್ ಇದು ಸರ್ಕಂಫರೆನ್ಸ್ ಏನಿದೆ ಅದು ಆರ್ಕ್ ಲೆಂತ್ ಆಗಿರ್ತದೆ. ಹಾಗಾಗಿ ನಾವಿಲ್ಲಿ ಏನಂತ ಬರಿಬೋದು, ಟೀಟಾ ಇಸ್ ಈಕ್ವಲ್ ಟು ಎಲ್ಲ ಜಾಗದಲ್ಲಿ 2πr ಅಂತ ಕೂಡ ಬರಿಬೋದು. ಸೊ 2πr ಡಿವೈಡೆಡ್ ಬೈ ಆರ್ ಅಂತ ಆಗ್ತದೆ. ಸೊ ಆ ರಿಲೇಷನನ್ನು ನಾವೀಗ ಡಿಫೈನ್ ಮಾಡುವ. ಸೊ ಇಲ್ಲಿ ಈಗ ಗಮನಿಸಿದರೆ ಈ ಪಾಯಿಂಟಿಂದ ಈ ರೇ ಹೊರಟು ಪುನಃ ಈ ಪಾಯಿಂಟಿಗೆ ಬಂದು ನಿಂತರೆ ಇಲ್ಲಿಂದ ಇಲ್ಲಿರುವಂಥ ಈ ಆರ್ಕ್ ಏನಿದೆ ಇದು ಏನಾಗ್ತದೆ, ಆರ್ಕ್ ಲೆಂತ್ ಆಗ್ತದೆ. ಸೊ ಇಡೀ ಸರ್ಕಲ್ನ ಈ ಭಾಗ ಏನಿದೆ ಇದು ಆರ್ಕ್ ಲೆಂತ್ ಆಗ್ತದೆ. ಇದನ್ನು ನಾವು ಏನಂತ ಹೇಳ್ತೇವೆ, ಸರ್ಕಂಫರೆನ್ಸ್ ಅಂತ ಹೇಳ್ತೇವೆ. ಸೊ ಇದು ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಥವಾ ಪರಿಧಿ ಅಂತ ಹೇಳ್ತೇವೆ. ಸೊ ಇದನ್ನು ನಾವು ಎಲ್ಲ ಜಾಗದಲ್ಲಿ ಈಗ ಏನು ಮಾಡುವ ಅಂದರೆ 2πr ಅಂತ ಬರೀಬೋದು. ಯಾಕೆಂದರೆ ನಾನೀಗ ಫುಲ್ ರೊಟೇಷನನ್ನು ತೆಗೆದುಕೊಳ್ತಾ ಇದ್ದೇನೆ, ಒಂದು ಇಡೀ ರೊಟೇಷನನ್ನು ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿಂದ ಬಂದು ಇಲ್ಲಿ ತನಕ ಪುನಃ ಇದು ಇನಿಷಿಯಲ್ ಸೈಡ್. ಸೊ ಇನಿಷಿಯಲ್ ಪೊಸಿಷನಿಂದ ಬಂದು ಪುನಃ ಈ ಫೈನಲ್ ಪೊಸಿಷನ್ಗೆ ಬಂದು ರೇ ನಿಂತರೆ ಆಗ ಒಂದು ಇಡೀ ರೊಟೇಷನ್ ಆಗ್ತದೆ. ಇಡೀ ರೊಟೇಷನ್ ಅಂದರೆ 360 ಡಿಗ್ರಿ ಅಂತ ಅರ್ಥ. ಸೊ ಇಲ್ಲೀಗ ನೀವು ಗಮನಿಸ್ಬೋದು ಎಲ್ಲಿದ್ದದ್ದು ಏನಾಗ್ತದೆ, ಆಗ 2πr ಆಗ್ತದೆ. ಯಾಕೆಂದರೆ ಎಲ್ ಎನ್ನುವಂಥದ್ದು ಆರ್ಕ್ ಲೆಂತ್, ಆಗ ಆರ್ಕ್ ಲೆಂತ್ ಎನ್ನುವಂಥದ್ದು ಇಡೀ ಸರ್ಕಲನ್ನು ಡಿನೋಟ್ ಮಾಡ್ತದೆ. ಸೊ ಇಡೀ ಸರ್ಕಲ್ ಅಂತ ಹೇಳಿದರೆ ಅದರ ಸುತ್ತಳತೆ ಅಂತ ಹೇಳುವಾಗ, ಸರ್ಕಂಫರೆನ್ಸ್ ಅಂತ ಹೇಳುವಾಗ 2πr ಅಂತ ನಮಗೆ ಗೊತ್ತಿದೆ. ಸೊ ಹಾಗಾಗಿ ಎಲ್ಲಿನ ಜಾಗದಲ್ಲಿ 2πr ಅನ್ನು ಬರೀತಾ ಇದ್ದೇನೆ. ಸೊ ಆರ್ ಕ್ಯಾನ್ಸಲ್ ಆಗಿ ನಮಗೆ ಟೀಟಾ ಇಸ್ ಈಕ್ವಲ್ ಟು 2π ಅಂತ ಸಿಗ್ತದೆ. ನೆಕ್ಸ್ಟ್ ಈಗ ಇಲ್ಲಿ ಆ್ಯಂಗಲ್ ಏನಾಗ್ತದೆ, ಇಲ್ಲಿ ನೀವೀಗ ನೋಡ್ಬೋದು ಇಲ್ಲಿಂದ ಹೋಗಿ ಆ್ಯಂಗಲ್ ಪುನಃ ಇಲ್ಲಿ ಬಂದು ನಿಲ್ತದೆ. ಅಂದರೆ ಒಂದು ಈ ಬಿಂದುವಿಂದ ಹೀಗೆ ಹೋಗಿ ಪುನಃ ಆ್ಯಂಗಲ್ ಇಲ್ಲಿ ಬಂದು ನಿಲ್ತದೆ. ಸೊ ಈ ಆ್ಯಂಗಲ್ನ ಮೆಜರ್ಮೆಂಟ್ ಎಷ್ಟು, ಇದು 360 ಡಿಗ್ರಿ ಆ್ಯಂಗಲ್ ಆಗಿರ್ತದೆ. ಸೊ ಪುನಃ ಇಲ್ಲಿಂದ ಒಂದು ಕಂಪ್ಲೀಟ್ ರೊಟೇಷನ್ ಅಂತ ಹೇಳಿದರೆ ಯಾವಾಗಲೂ ಕೂಡ ಅದನ್ನು ನಾವು 360 ಡಿಗ್ರಿ ಅಂತ ಹೇಳ್ತೇವೆ. ಈಗ ಉದಾಹರಣೆಗೆ ಇಲ್ಲಿಂದ ಬಂದು ಇಲ್ಲಿ ನಿಂತರೆ ಇದನ್ನು ನಾವು ಏನು ಹೇಳ್ತೇವೆ, 180 ಡಿಗ್ರಿ ಅಂತ ಹೇಳ್ತೇವೆ. ಹಾಗೆ ಉದಾಹರಣೆಗೆ ಇಲ್ಲಿಂದ ಬಂದು ಇಲ್ಲಿ ನಿಂತರೆ ಆಗ ನಾವು ಅದನ್ನು 90 ಡಿಗ್ರಿ ಅಂತ ಹೇಳ್ತೇವೆ. ಸೊ ಈಗ ಇಲ್ಲಿ ಒಂದು ಕಂಪ್ಲೀಟ್ ರೊಟೇಷನ್ ಆಗಿದೆ, ಹಾಗಾಗಿ ಆ್ಯಂಗಲ್ ಇಲ್ಲಿ ಎಷ್ಟಾಗಿದೆ, 360 ಡಿಗ್ರಿ ಆಗಿದೆ. ಸೊ ಟೀಟಾ ಇರುವಂಥ ಜಾಗದಲ್ಲಿ 360 ಡಿಗ್ರಿ ಅಂತ ಬರೀತಾ ಇದ್ದೇನೆ. ನೆಕ್ಸ್ಟ್ 360 ಡಿಗ್ರಿ ಇಸ್ ಈಕ್ವಲ್ ಟು 2π. ಸೊ π ಇಸ್ ಈಕ್ವಲ್ ಟು ಏನಾಗ್ತದೆ, ಈ 2ಅನ್ನು ಈ ಬದಿಗೆ ತಂದಾಗ ಭಾಗಿಸು ಆಗ್ತದೆ. ಸೊ 360 ಡಿವೈಡೆಡ್ ಬೈ 2 ಅಂದರೆ π ರೇಡಿಯನ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಸಿಗ್ತದೆ ಇಲ್ಲಿ ಭಾಗಿಸಿದಾಗ. ಸೊ ನಮಗೀಗ ಇಲ್ಲಿ ಒಂದು ರಿಲೇಷನ್ ಸಿಕ್ಕಿದೆ, ಏನಂದರೆ π ರೇಡಿಯನ್ ಯಾವುದಕ್ಕೆ ಸಮವಾಗಿದೆ, 180 ಡಿಗ್ರಿಗೆ ಸಮವಾಗಿದೆ ಅಂತ ನಮಗಿಲ್ಲಿ ಸಿಕ್ಕಿದೆ. ಸೊ ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು, ಈ ಡಿಗ್ರಿ ಟು ರೇಡಿಯನ್ ಅಥವಾ ರೇಡಿಯನ್ ಟು ಡಿಗ್ರಿ ಇರುವಂತಹ ರಿಲೇಷನ್ಗಳನ್ನು ಇಲ್ಲಿ ನಾವು ಡಿಫೈನ್ ಮಾಡ್ಬೋದು. ಅದು ಹೇಗೆ ಅಂದರೆ, ಈಗ π ರೇಡಿಯನ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಸಿಕ್ಕಿದೆ. ಸೊ ಈಗ ಡಿಗ್ರಿಯಿಂದ ನಿಮಗೆ ರೇಡಿಯನ್ಗೆ ಕನ್ವರ್ಟ್ ಮಾಡಬೇಕು ಅಂತ ಇಟ್ಕೊಳ್ಳುವ. ಈಗ ಉದಾಹರಣೆಗೆ 60 ಡಿಗ್ರಿ 50 ಡಿಗ್ರಿ ಆ ರೀತಿ ಬೆಲೆಗಳನ್ನು ಕೊಟ್ಟಿರ್ತಾರೆ, ಅದನ್ನು ನೀವು ರೇಡಿಯನ್ಗೆ ಕನ್ವರ್ಟ್ ಮಾಡಬೇಕು. ಸೊ ಹೇಗೆ ಕನ್ವರ್ಟ್ ಮಾಡ್ತೀರಾ, ಅದನ್ನು ಕನ್ವರ್ಟ್ ಮಾಡಬೇಕಾದ್ರೆ ನಾವು ಇದೇ ಫಾರ್ಮುಲಾವನ್ನು ಅಥವಾ ಇದೇ ರಿಲೇಷನನ್ನು ಉಪಯೋಗಿಸಬೇಕಾಗ್ತದೆ. ಹೇಗೆ ಅಂದರೆ π ರೇಡಿಯನ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಗೊತ್ತಿದೆ, ಅಥವಾ ನಾವು ರೇಡಿಯನನ್ನು ಈ ರೀತಿ ಬರೀತೇವೆ, ಸಿ ಅಂತ ಬರೆದು. ಸೊ π ರೇಡಿಯನ್ ಅಂತ ಅರ್ಥ, ಹಾಗೆ ಡಿಗ್ರಿ ಅಂತ ಹೇಳಿದರೆ ಈ ರೀತಿ ಡಾಟ್ ಹಾಕಿ ಬರೀತೇವೆ. ಸೊ 180 ಡಿಗ್ರಿ. ಸೊ 180 ಡಿಗ್ರಿ ಇಸ್ ಈಕ್ವಲ್ ಟು π ರೇಡಿಯನ್. ಸೊ 1 ಡಿಗ್ರಿ ಏನಾಗ್ತದೆ, 1 ಡಿಗ್ರಿ ಇಸ್ ಈಕ್ವಲ್ ಟು ಈ 180 ಇದ್ದದ್ದು ಇಲ್ಲಿಗೆ ಬರ್ತದೆ. ಸೊ π ಡಿವೈಡೆಡ್ ಬೈ 180 ರೇಡಿಯನ್ ಅಂತ ಆಗ್ತದೆ. ಸೊ 1 ಡಿಗ್ರಿ ಇಸ್ ಈಕ್ವಲ್ ಟು π ಡಿವೈಡೆಡ್ ಬೈ 180 ರೇಡಿಯನ್. ಸೊ ನಾವೇನು ಮಾಡಬೇಕಂದ್ರೆ ನಮಗೆ ಕೊಟ್ಟಿರುವಂಥ ಡಿಗ್ರಿ ವ್ಯಾಲ್ಯೂಸ್ಗೆ ಏನು ಮಾಡಬೇಕು, ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಆಗ ಆ ಬೆಲೆ ಏನಾಗ್ತದೆ, ರೇಡಿಯನ್ಗೆ ಕನ್ವರ್ಟ್ ಆಗ್ತದೆ. ಉದಾಹರಣೆಗೆ ಇಲ್ಲಿ ನೋಡ್ಬೋದು, ಈಗ 270 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ರೇಡಿಯನ್ಗೆ ಕನ್ವರ್ಟ್ ಮಾಡಬೇಕು ಅಂತಾದರೆ ಏನು ಮಾಡಬೇಕಂದ್ರೆ ಈ π ಡಿವೈಡೆಡ್ ಬೈ 180ಯನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಕ್ಯಾನ್ಸಲ್ ಆಗಿ ನಮಗೇನು ಸಿಗ್ತದೆ, 3π ಡಿವೈಡ್ ಬೈ 2 ರೇಡಿಯನ್ ಅಂತ ಸಿಗ್ತದೆ. ಸೊ 270 ಡಿಗ್ರಿ ಇಸ್ ಈಕ್ವಲ್ ಟು 3π ಬೈ 2 ರೇಡಿಯನ್. ಈ ರೀತಿಯಲ್ಲಿ ನಾವು
ಡಿಗ್ರಿ ಟು ರೇಡಿಯನ್ ಕನ್ವರ್ಷನನ್ನು ಮಾಡ್ಬೋದು. ಹಾಗೆ ರೇಡಿಯನ್ ಟು ಡಿಗ್ರಿ ಕನ್ವರ್ಟ್ ಮಾಡಬೇಕು ಅಂತಾದರೆ ಹೇಗೆ ಮಾಡಬೇಕು ಅಂದರೆ ಇದೇ ರಿಲೇಷನನ್ನು ನೀವು ಉಪಯೋಗಿಸಿದ್ರಾಯಿತು. ಬಟ್ ಇಲ್ಲಿ ಏನಾಗ್ತದೆ, ಇಲ್ಲಿ π/180 ಅಂದರೆ ನಾವು ರೇಡಿಯನ್ಗೆ ಕನ್ವರ್ಟ್ ಮಾಡ್ತೇವೆ, ಇಲ್ಲಿ ಡಿಗ್ರಿಗೆ ಕನ್ವರ್ಟ್ ಮಾಡ್ತಾ ಇದ್ದೇವೆ. ಸೊ π ರೇಡಿಯನ್ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ನಮಗೆ ಗೊತ್ತಿದೆ. ಸೊ 1 ರೇಡಿಯನ್ ಅಂತ ಹೇಳಿದರೆ ಎಷ್ಟು ಡಿಗ್ರಿ ಅಂತೇಳಿ. ಸೊ 180 ಈ ಪೈಯನ್ನು ಈ ಬದಿಗೆ ತೆಗೆದುಕೊಂಡು ಹೋದಾಗ 180 ಡಿವೈಡೆಡ್ ಬೈ π ಆಗ್ತದೆ. ಸೊ ಈ 180 ಡಿವೈಡೆಡ್ ಬೈ πಯನ್ನು ನಮಗೆ ಕೊಟ್ಟಿರುವಂಥ ರೇಡಿಯನ್ ವ್ಯಾಲ್ಯೂ ಏನಿದೆ ಅದರ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ ನಮಗಿಲ್ಲಿ ಡಿಗ್ರಿಗೆ ಅದು ಕನ್ವರ್ಟ್ ಆಗ್ತದೆ. ಈಗ ಉದಾಹರಣೆಗೆ 3π/2 ಅಂತ ಕೊಟ್ಟಿದ್ದರೆ ಅದನ್ನು ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು ಅಂತಾದರೆ ಹೇಗೆ ಕನ್ವರ್ಟ್ ಮಾಡ್ತೀರಾ? ಈ 3π/2 ಇದರ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ 180/π ಇಂಟು 3π/2. ಸೊ π ಕ್ಯಾನ್ಸಲ್ ಆಗ್ತದೆ. ಹಾಗೆ 2 1s are 2, 9s are 18, 90 ಇಂಟು 3 ಅಂತ ಹೇಳಿದರೆ 270 ಡಿಗ್ರಿ ಅಂತ ಸಿಗ್ತದೆ. ಸೊ ಇದು ರೇಡಿಯನಲ್ಲಿದೆ, ಹಾಗೆ ಇದು ಡಿಗ್ರಿಯಲ್ಲಿದೆ. ಸೊ ಈ ರೀತಿಯಲ್ಲಿ ನಾವು ಕನ್ವರ್ಷನನ್ನು ಮಾಡ್ಬೋದು. ಸೊ ಇದು ರೇಡಿಯನ್ ಮೆಷರ್ಗೆ ಕನ್ವರ್ಟ್ ಮಾಡಬೇಕು ಅಂತಾದರೆ ಈ ಫಾರ್ಮುಲಾವನ್ನು ಉಪಯೋಗಿಸಬೇಕು. ರೇಡಿಯನ್ ಮೆಷರ್ ಇಸ್ ಈಕ್ವಲ್ ಟು π/180 ಇಂಟು ಡಿಗ್ರಿ ಮೆಷರ್. ಅಂದರೆ ನಮಗೆ ಡಿಗ್ರಿಯಲ್ಲಿ ಕೊಟ್ಟಿರುವಂಥ ವ್ಯಾಲ್ಯೂವನ್ನು ಇದರ ಜೊತೆ ಮಲ್ಟಿಪ್ಲೈ ಮಾಡಿದರೆ ಅದು ರೇಡಿಯನ್ಗೆ ಕನ್ವರ್ಟ್ ಆಗ್ತದೆ. ಹಾಗೆ ಡಿಗ್ರಿ ಮೆಷರ್ ಇಸ್ ಈಕ್ವಲ್ ಟು ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು ಅಂತಾದರೆ ನಮಗೆ ಕೊಟ್ಟಿರುವಂಥ ರೇಡಿಯನ್ ವ್ಯಾಲ್ಯೂ ಏನಿದೆ ಅದನ್ನು ನಾವು 180/π ಜೊತೆ ಮಲ್ಟಿಪ್ಲೈ ಮಾಡಬೇಕು, ಆಗ ಅದು ಡಿಗ್ರಿಗೆ ಕನ್ವರ್ಟ್ ಆಗ್ತದೆ. ಸೊ ಈ ಫಾರ್ಮುಲಾವನ್ನು ನೀವು ನೆನಪಿನಲ್ಲಿ ಇಡಬೇಕಾಗ್ತದೆ. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ರೇಡಿಯನ್ ಮೆಷರ್ ಅಂತ ಹೇಳುವಾಗ π/180, ಹಾಗೆ ಡಿಗ್ರಿ ಮೆಷರ್ ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು ಅಂತಾದರೆ 180/π ಅಂತ ನಾವಿಲ್ಲಿ ಕಲಿಬೇಕಾಗ್ತದೆ. ಹಾಗೆ ಕೆಲವೊಂದು ಈ ಆ್ಯಂಗಲ್ಸ್ಗಳನ್ನು ನಾವು ನೋಡುವ. ಆ ಆ್ಯಂಗಲ್ಸ್ಗಳನ್ನು ಹೇಗೆ ನಾವು ರೇಡಿಯನ್ಗೆ ಕನ್ವರ್ಟ್ ಮಾಡಬಹುದು ಅಂತ ಹೇಳಿ ಇಲ್ಲಿ ನಾವು ಗಮನಿಸುವ. ಈಗ ಉದಾಹರಣೆಗೆ 30 ಡಿಗ್ರಿ ಅಂತ ಇದೆ. ಸೊ 30 ಡಿಗ್ರಿ, ಈಗ ನಮಗೆ ಒಂದು ರಿಲೇಷನ್ ಗೊತ್ತಿದೆ, ಏನಂದರೆ π ರೇಡಿಯನ್ ಈಸ್ ಈಕ್ವಲ್ ಟು 180 ಅಂತ ಗೊತ್ತಿದೆ. ಸೊ 30 ಡಿಗ್ರಿ ಯಾವುದಕ್ಕೆ ಸಮ, ಎಷ್ಟು ರೇಡಿಯನ್ಗೆ ಸಮ? π/6ಗೆ ಸಮ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹೇಗೆ ಅಂದರೆ ಈಗ ನೀವು ಈ ಪೈಗೆ 6ರಿಂದ ಭಾಗಿಸಿ. ಸೊ ಆಗ ಇದೇನಾಗ್ತದೆ, π/6 ಆಗ್ತದೆ. ಹಾಗೆ ಬಲಬದಿಯಲ್ಲೂ ಕೂಡ 6ರಿಂದ ಭಾಗಿಸಿ. ಸೊ ಇದೇನಾಗ್ತದೆ, 180/6 ಆಗ್ತದೆ. ಸೊ π/6 ಇಸ್ ಈಕ್ವಲ್ ಟು 6 1 ಹಾಗೆ 6 3 18 ಅಂದರೆ 30 ಡಿಗ್ರಿ. ಸೊ π/6 ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ ನಿಮಗಿಲ್ಲಿ ಉತ್ತರ ಸಿಗ್ತದೆ. ಸೊ ಈ ರೀತಿಯಲ್ಲಿ ಬೇರೆ ಬೇರೆ ಬೆಲೆಗಳನ್ನು ನಾವಿಲ್ಲಿ ಕಾಣ್ಬೋದು. 45 ಡಿಗ್ರಿ ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿದೆ? π/4ಗೆ ಸಮ ಆಗಿರ್ತದೆ. ಹಾಗೆ 60 ಡಿಗ್ರಿ ಎನ್ನುವಂಥದ್ದು π/3ಗೆ ಸಮ ಆಗಿರ್ತದೆ. ಅಂದರೆ ಈಗ ಇಲ್ಲಿ π ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ನಮಗೆ ಗೊತ್ತಿದೆ. ಈಗ 4ರಿಂದ ನೀವು ಭಾಗಿಸಿ ಇದನ್ನು ಎರಡು ಬದಿಯಲ್ಲಿ. ಸೊ π/4 ಇಸ್ ಈಕ್ವಲ್ ಟು 180 ಡಿಗ್ರಿ ಡಿವೈಡೆಡ್ ಬೈ 4 ಅಂತ ಆಗ್ತದೆ. ನಂತರ ಇಲ್ಲಿ ಭಾಗಿಸಿದಾಗ 4 × 4 ಅಂದರೆ 16, ಹಾಗೆ 20, 4 × 5. ಸೊ π/4 ಅಂತ ಹೇಳಿದರೆ 45 ಡಿಗ್ರಿ ಅಂತ ಸಿಗ್ತದೆ. ಅದೇ ರೀತಿ ಇಲ್ಲಿ 60 ಡಿಗ್ರಿ π/3ಗೆ ಸಮ. ಹೇಗೆ ಅಂದರೆ π ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ನಿಮಗೆ ಗೊತ್ತಿದೆ. ಸೊ ಎರಡೂ ಬದಿಯಲ್ಲೂ ಕೂಡ 3ರಿಂದ ಭಾಗಿಸಿ, ಹಾಗೇನಾಗ್ತದೆ π/3 ಇಸ್ ಈಕ್ವಲ್ ಟು 180 ಡಿಗ್ರಿ ಡಿವೈಡೆಡ್ ಬೈ 3 ಅಂದರೆ π/3 ಇಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಸಿಗ್ತದೆ. ಹಾಗೆ 90 ಡಿಗ್ರಿ ಸಿಗಬೇಕಾದ್ರೆ ಇಲ್ಲಿ ಕೂಡ 2ರಿಂದ ಭಾಗಿಸಬೇಕು. ಸೊ π ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಗೊತ್ತಿದೆ. ಸೊ 2ರಿಂದ ಭಾಗಿಸಿದಾಗ ಎರಡು ಬದಿಯಲ್ಲೂ π/2 ಇಸ್ ಈಕ್ವಲ್ ಟು 180 ಡಿಗ್ರಿ ಡಿವೈಡೆಡ್ ಬೈ 2. ಸೊ π/2 ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಸಿಗ್ತದೆ. ಈ ರೀತಿಯಲ್ಲಿ ಡಿಗ್ರಿ ಮತ್ತು ರೇಡಿಯನ್ನ ಕನ್ವರ್ಷನನ್ನು ನೀವು ಇಲ್ಲಿ ಕಾಣ್ಬೋದು. ಬೇರೆ ಬೇರೆ ರೀತಿಯ 30 ಡಿಗ್ರಿ π/6ಗೆ ಸಮ, 45 ಡಿಗ್ರಿ π/4ಗೆ ಸಮ, 60 ಡಿಗ್ರಿ ಅಂದರೆ π/3, 90 ಡಿಗ್ರಿ ಅಂದರೆ π/2, 180 ಡಿಗ್ರಿ ಅಂದರೆ π, 270 ಡಿಗ್ರಿ ಅಂದರೆ 3π/2, ಹಾಗೆ 360 ಡಿಗ್ರಿ ಅಂದರೆ 2π. ಸೊ ಇದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನ ಇಂಟ್ರೊಡಕ್ಷನ್ ಪಾರ್ಟ್ನ ಬಗ್ಗೆ.